ನಮಸ್ಕಾರ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಈಗೇನು 2-3 ದಿನದಿಂದ ಒಂದು ಈ ಕಳ್ಳ ಮಾರ್ಗದಲ್ಲಿ ರ್ಯಾಪಿಡೋ ಅನ್ನೋ ಸಂಸ್ಥೆ ಏನು ಬಂದು ನಮ್ಮ ಆಟೋ ಚಾಲಕರಿಗೆ ಹಾಗೂ ಉಳಿದಂಥ ಕ್ಯಾಬ್ ಚಾಲಕರಿಗೆ ಎಲ್ಲ ಏನು ತೊಂದರೆ ಕೊಡ್ತಾ ಇದೆ, ಸಂಘ ಸಂಘಟನೆಗಳು ಈಗೇನು ರ್ಯಾಪಿಡೋ ಅನ್ಇನ್ಸ್ಟಾಲ್ ಮತ್ತೆ ರ್ಯಾಪಿಡೋನ ಬ್ಲಾಕ್ ಮಾಡಿಸೋದಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ, ತಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ, ಸಂಘಟಿತರಾಗಿರ್ಲಿ ಅಸಂಘಟಿತರಾಗಿರ್ಲಿ ಎಲ್ಲ ಚಾಲಕ ವರ್ಗದವರು ಈ ರ್ಯಾಪಿಡೋ ಒಂದು ಕಂಪನಿಗೆ ಬುದ್ಧಿ ಕಲಿಸುವಂತ ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ಅಂತ ಈ ಮುಖಾಂತರ ತಮ್ಮಲ್ಲೆಲ್ಲ ಒಂದು ಮನವಿ ಮಾಡ್ತೀನಿ. ಹಾಗೆ ನನ್ನಲ್ಲಿ ಒಂದು ಕೆಲವು ಗೊಂದಲಗಳ ಪ್ರಶ್ನೆಗಳಿದೆ. ಬುದ್ಧಿವಂತರು, ತಿಳಿದವರು, ಚಾಣಕ್ಯರು, ಅರಿವಿದ್ದವರು ನನಗೆ ಈ ಒಂದು ಹೇಳಿಕೆಗೆ, ನನ್ನ ಒಂದು ಪ್ರಶ್ನೆಗೆ ಯಾರಾದ್ರೂ ಸಾಧ್ಯ ಆದಷ್ಟು ಬಂದು ಉತ್ತರ ಕೊಡುವಂತ ಕಾಮೆಂಟ್ ಮುಖಾಂತರ ಉತ್ತರ ಕೊಡಿ, ಪರವಾಗಿಲ್ಲ. ಇದು ಹೆಚ್ಚಿನ ಮಟ್ಟಕ್ಕೆ ಸಾರಿಗೆ ಅಧಿಕಾರಿಗಳಿಗೆ, ಸಚಿವರಿಗೆ ಮುಟ್ಟುವಂತ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಾವು 2012ರಲ್ಲಿ ಅಥವಾ 2013ರಲ್ಲಿ ಇದೇ ಜಯನಗರ ಭಾಗದಲ್ಲಿ ಒಂದು ಜಯನಗರ RTO ಕಚೇರಿಗೆ ಮುತ್ತಿಗೆ ಹಾಕಿರ್ತೀವಿ. ಯಾಕೆ ಅದು ಮುತ್ತಿಗೆ ಹಾಕಿರ್ತೀವಿ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ RTO ಅಧಿಕಾರಿಗಳು ಅಗ್ರಿಕೇಟರ್ ಕಂಪನಿಯ ಆಪ್ ಮುಖಾಂತರ ಆಟೋ ಬಾಡಿಗೆ ಹೊಡಿಬಾರ್ದು, ಆ ಬಾಡಿಗೆ ಹೊಡೆದಿರೋದಕ್ಕೋಸ್ಕರ ಒಂದು 3 ಗಾಡಿಗೆ ಚಲನ್ ಹಾಕಿ ಕೇಸ್ ಹಾಕಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳೆಲ್ಲ ಹೋಗಿ ಒಂದು RTO ಕಚೇರಿ, ಜಯನಗರ RTO ಕಚೇರಿಗೆ ಮುತ್ತಿಗೆ ಹಾಕಿ ಯಾವ ಕಾರಣಕ್ಕೆ ನೀವು ಕೇಸ್ ಹಾಕಿದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, RTO ಅಧಿಕಾರಿಗಳ, ಆ ಸಂದರ್ಭದಲ್ಲಿ ಹೇಳಿದಂತ RTO ಅಧಿಕಾರಿಗಳು, ನಿಮಗೆ ಸರ್ಕಾರ ಮೀಟರ್ ಕೊಟ್ಟಿದೆ, ಹಾಗಾಗಿ ನೀವು ಮೀಟರಲ್ಲೇ ಬಾಡಿಗೆ ಹೊಡಿಬೇಕು, ಅಗ್ರಿಕೇಟರ್ ಆಪ್ ಅಲ್ಲಿ ಹೊಡೆಯೋ ಆಗಿಲ್ಲ, ಇದು ಕಾನೂನು ರೀತಿಯ ಅಪರಾಧ. ಮೋಟಾರ್ ಕಾಯ್ದೆ ಅಡಿ 1988 ಆಕ್ಟ್ ಅಲ್ಲಿ ಮೀಟರ್ ಆಧಾರಿತ ಆಟೋ ವಾಹನಗಳಿಗೆ ಅಗ್ರಿಕೇಟರ್ ಲೈಸೆನ್ಸ್ ಅಲ್ಲಿ ಬಾಡಿಗೆ ಹೊಡಿಬಾರದು, ಇದು ಅಪರಾಧ. ಹಾಗಾಗಿ ನಾವು 3 ಗಾಡಿಗೆ ಕೇಸ್ ಹಾಕಿದ್ವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಬೃಹತ್ ಮಟ್ಟದ ಹೋರಾಟ, ದೊಡ್ಡ ಮಟ್ಟದ ಸಂಘಟನೆಗಳೆಲ್ಲ ಸೇರಿ ಕರ್ನಾಟಕ ಚಾಲಕರದ ಒಕ್ಕೂಟದ ನಾರಾಯಣಸ್ವಾಮಿ ಅಣ್ಣನವರು ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಆ ಸಮಯದಲ್ಲಿ ಗಾಡಿಗಳನ್ನ ಬಿಟ್ಟು ಕಳಿಸ್ತಾರೆ. ಅಗ್ರಿಕೇಟರ್ ಲೈಸೆನ್ಸ್ಗಳನ್ನ ಹೊಂದಿಲ್ಲದೆ ಇರೋಂತ ಅಗ್ರಿಕೇಟರ್ ಕಂಪನಿಗಳಿದೆಯಲ್ಲಪ್ಪ, ಈ RTO ಅಧಿಕಾರಿಗಳಿಗೆ ಮಾನ ಮರ್ಯಾದೆ, ಈ ಮುಟ್ಟಾಳ ನನ್ನ ಮಕ್ಕಳಿಗೆ, ಈ ಗುಲಾಮರಿಗೆ ಮಾನ ಮರ್ಯಾದೆ ಇದ್ರೆ, ಫಸ್ಟ್ ಆಫ್ ಆಲ್ ಅಗ್ರಿಕೇಟರ್ ಲೈಸೆನ್ಸ್ ಯಾವ್ಯಾವ ಅಗ್ರಿಕೇಟರ್ ಕಂಪನಿ ಪಡೆದಿದೆ, ಯಾವ್ದು ಪಡೆದಿಲ್ಲ ಅನ್ನೋದನ್ನ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ. ಫಸ್ಟ್ ಮಾಧ್ಯಮಗಳ ಮುಖಾಂತರ ಯಾವ್ಯಾವ ಅಗ್ರಿಕೇಟರ್ ಕಂಪನಿ, ನಮ್ಮ ಯಾತ್ರಿ, ಓಲಾ, ಊಬರ್, ರ್ಯಾಪಿಡೋ, ಇನ್ನೊಂದು ಮತ್ತೊಂದು ಯಾವನ್ ಲೈಸೆನ್ಸ್ ಪಡೆದಿದ್ದಾನೆ ಅವನದ್ದು ನೀವು ಮಾಹಿತಿ ಕೊಡಿ. ಮಾಧ್ಯಮದ ಮುಖಾಂತರ ಮಾಹಿತಿ ಕೊಡಿ, ಪ್ರೆಸ್ ಮೀಟ್ ಮುಖಾಂತರ ಮಾಧ್ಯಮದಲ್ಲಿ ಕೊಡಿ. ಯಾರ್ಯಾರು ಮಾಧ್ಯಮದಲ್ಲಿ ಅಗ್ರಿಕೇಟರ್ ಲೈಸೆನ್ಸ್ ಗಳನ್ನ ಪಡಿದೇನೆ ರ್ಯಾಪಿಡೋನೇನೋ ಲೈಸೆನ್ಸ್ಗೆ ಕೋರ್ಟಲ್ಲಿ ಅಪ್ಲೈ ಮಾಡಿದಾನೆ ಅನ್ನೋದು ಮಾಹಿತಿ ಗೊತ್ತು, ಲೈಸೆನ್ಸ್ ಪಡೆದಿದ್ದಾನೆ ಅನ್ನೋದು ಸುಳ್ಳು ಮಾಹಿತಿ. ಈ ಬೋಳಿ ಬೇಡ. ಸಾರಿಗೆ ಅಧಿಕಾರಿಗಳು ಲಂಚಬಾಕರು, ಅವರು ಲೈಸೆನ್ಸ್ ಅಪ್ಲೈ ಮಾಡಿರೋದನ್ನ ಲೈಸೆನ್ಸ್ ಪಡೆದಿದ್ದಾನೆ ಅಂತ ತೋರಿಸ್ತಿದ್ದೀರಲ್ಲ, ಅಗ್ರಿಕೇಟರ್ ಕಂಪನಿಗಳು ಲೈಸೆನ್ಸ್ ಪಡೆದಿರೋದನ್ನ ಸಾರಿಗೆ ಇಲಾಖೆನೆ ಆ ಲೈಸೆನ್ಸ್ ಪ್ರತಿಯನ್ನ, ಅಂದ್ರೆ ಆ ಕಾಗದ ಪತ್ರವನ್ನ ಮಾಧ್ಯಮದ ಮುಖಾಂತರ, ಪ್ರೆಸ್ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡುವಂತ ಕೆಲಸ ಈ ಅಗ್ರಿಕೇಟರ್ ಕಂಪನಿಯ ಗುಲಾಮರು ಪ್ರಚಾರ ಮಾಡಿ ತೋರಿಸ್ಲಿ. 1998 ಮೋಟಾರ್ ಕಾಯ್ದೆ ಅಡಿ ಮೀಟರ್ ಆಧಾರಿತ ವಾಹನಗಳಿಗೆ ಅಗ್ರಿಕೇಟರ್ ಲೈಸೆನ್ಸ್ ಅನ್ವಯ ಆಗೋದಿಲ್ಲ ಅಂತ ಈ ಮುಟ್ಟಾಳ್ರೆ ಹೇಳಿದ್ದು. ಯಾರೋ ಈ ಸಾರಿಗೆ ಅಧಿಕಾರಿಗಳೇ ಲೈಸೆನ್ಸೇ ಕೊಟ್ಟಿಲ್ಲ. ಈ ಹಿಂದಿನ ಸರ್ಕಾರ ಲೈಸೆನ್ಸ್ ಕೊಟ್ಟಿತ್ತು, ಅದನ್ನ ನಾವು ಹಿಂಪಡೆದಿದ್ದೀವಿ. ಅವನು ಕೋರ್ಟ್ಗೆ ಹಾಕೊಂಡಿದ್ದಾನೆ. ಕೋರ್ಟ್ಗೆ ಏನಂತ ಹಾಕೊಂಡಿದ್ದಾನೆ? ನನಗೆ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ, ನನಗೆ ಲೈಸೆನ್ಸ್ ಕೊಡಿ ಅಂತ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕೊಂಡಿರೋದು. ಮತ್ತೆ ಇನ್ನು ಸಂಘ ಸಂಘಟನೆಗಳು ರ್ಯಾಪಿಡೋ ಕಂಪನಿಯ ಸಂಸ್ಥೆಯ ಮುತ್ತಿಗೆ ಹಾಕಬಾರದು ಅನ್ನೋದನ್ನ ತಡೆ ಹಿಡಿದಿದ್ದಾನೆ. ಇನ್ನು ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಅವ್ರನ್ನ ಪ್ರಶ್ನೆ ಮಾಡೋದನ್ನ ತಡೀರಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮುಖಾಂತರ ಆದೇಶ ತಂದಿದ್ದಾನೆ. ನಾನು ಓಡಿಸಲೇಬೇಕು, ನಾನು ಓಡಿಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ತಗೊಂಡಿದ್ದಾನೆ ಕೋರ್ಟ್ ಮುಖಾಂತರ. ಯಾವನಾದ್ರೂ ಬಂದು ಈ ತರ ಪರ್ಮಿಷನ್ ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಕಾಗದ ಪತ್ರದ ಮುಖಾಂತರ ಚಾಲಕರಿಗೆ ತೋರಿಸಿ ಅದನ್ನ. ಈ ಅಗ್ರಿಕೇಟರ್ ಗುಲಾಮರಿಗೆ ಹೇಳ್ತಾ ಇದ್ದೀನಿ,
1988 ಮೋಟಾರ್ ಕಾಯ್ದೆ ಅಡಿ ಮೀಟರ್ ಆಧಾರಿತ ವಾಹನಗಳಿಗೆ, ಆಟೋಗಳಿಗೆ ಅಗ್ರಿಗೇಟರ್ ಲೈಸೆನ್ಸ್ ಅನ್ವಯ ಆಗೋದಿಲ್ಲ. ಇದು ಪ್ರತಿಯೊಬ್ಬನಿಗೂ ಗೊತ್ತು. 10ನೇ ಕ್ಲಾಸ್ ಓದ್ತಾ ಇರೋ 10 ವರ್ಷದ ಹುಡುಗ ಲೈಸೆನ್ಸ್ ಇಲ್ಲ ಅಂದ್ರೆ ನಾನು ಗಾಡಿ ಓಡಿಸಬಾರ್ದು ಅನ್ನೋದು ಗೊತ್ತಿದೆ, ಅರಿವಿದೆ ಮಕ್ಕಳಿಗೆ. 10 ವರ್ಷದ ಮಗನಿಗೆ ನಾನು ಲೈಸೆನ್ಸ್ ಇಲ್ಲ ಅಂದ್ರೆ ಬೈಕ್ ಓಡಿಸಬಾರ್ದಪ್ಪ ಅನ್ನೋದು ಗೊತ್ತಿದೆ. ಲೈಸೆನ್ಸೇ ಪಡಿದೆ ಬಿಟ್ಟಂತ ಮುಟ್ಟಾಳ್ರಿಗೆ ಏನ್ ಹೇಳ್ಬೇಕು? ಅವನು ಕೋರ್ಟ್ ಅಲ್ಲಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಂಡಿರೋದು ಪ್ರತಿ ಇದೆ, ಅದ್ರದ್ದು ಒಂದು ಲೆಟರ್ ಇದೆ, ಅದ್ರ ದಾಖಲೆಗಳಿದೆ. ಅವನು ಲೈಸೆನ್ಸ್ಗೆ ಅಪ್ಲೈ ಮಾಡಿದಾನೆ. ಲೈಸೆನ್ಸೇ ಇಲ್ಲದೆ ಎಷ್ಟು ಅಗ್ರಿಗೇಟರ್ ಕಂಪನಿಗಳು ಈ ದಿನದಲ್ಲಿ, ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ, ಮತ್ತೆ ಇನ್ನೊಂದು ಯಾವ್ದೋ ನಗರ ಮೀಟ್ರು, ಇನ್ನೊಂದು ಯಾವ್ದೋ ಮೀಟ್ರು, ಇನ್ನೊಂದು ಯಾವ್ದೋ ಒಂದು ಬ್ಲಾ ಯಾವ್ದೋ ಇರಲಿ, ಲೈಸೆನ್ಸ್ ಪಡೆದಿಲ್ಲ ತಾನೆ ಅವರು. ಸರಿನಪ್ಪ, ಲೈಸೆನ್ಸ್ ಯಾರ್ಯಾರು ಪಡೆದಿದ್ದಾರೆ? ಅಗ್ರಿಗೇಟರ್ ಕಂಪನಿಗಳು, ಇಂತಿಂತ ಕಂಪನಿಗಳು ಲೈಸೆನ್ಸ್ ಪಡೆದಿದೆ, ಇಂತಿಂತ ಕಂಪನಿಗಳಿಗೆ ಪರ್ಮಿಷನ್ ಇದೆ. ಇನ್ನು ಉಳಿದಂತ ಕಂಪನಿಗಳಿಗೆ ಪರ್ಮಿಷನ್ ನಾವು ಕೊಟ್ಟಿಲ್ಲ ಅಂತ ಹೇಳೋ ಮುಟ್ಟಾಳ್ರು ಅದನ್ನಾದ್ರೂ ಬಂದ್ ಮಾಡಿ ಅಲ್ಲ, ಅದನ್ನಾದ್ರೂ ಬಂದ್ ಮಾಡಿ. ಕಿವಿಗೆ ಅದೇನೋ ಹೇಳ್ತಾರಲ್ಲ, ಆ ರೀತಿ ನೀವು ಆಟೋ ಡ್ರೈವರ್ಗಳ ಕಿವಿಗಳಿಗೆ ತಾವ್ರೆ ಇಡೋದಕ್ಕೆ, ಲಾಲ್ಬಾಗ್ ಇಡೋದಕ್ಕೆ ಬರಕ್ ಹೋಗ್ಬಿಡಿ. ನಮ್ಮ ಆಟೋ ಚಾಲಕರು ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ವಿದ್ಯಾವಂತರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಯಾರ್ಯಾರಿಗೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರಾ, ಯಾವ್ಯಾವ ಅಗ್ರಿಗೇಟರ್ ಲೈಸೆನ್ಸ್ ಕೊಟ್ಟಿದ್ದೀರಾ, ಆ ದಾಖಲೆಗಳನ್ನ ಮಾಧ್ಯಮದಲ್ಲಿ ತೋರಿಸಿ. ಚಾಲಕರು ಹುಚ್ಚಿಗೆದ್ದಿದ್ದಾರೆ, ಇನ್ನ ಹುಚ್ಚ ಊಹಿಸ್ತಾರೆ ಅನ್ನೋದನ್ನ ನಿಮಗೆ ಮಂದಟ್ಟ ಆದ್ರೆ ಯಾವ್ಯಾವ ಅಗ್ರಿಗೇಟರ್ ಲೈಸೆನ್ಸ್ ಪಡೆದಿದೆ, ಯಾವ ಅಗ್ರಿಗೇಟರ್ ಕಂಪನಿಗಳು ಪಡೆದಿದೆ ಅನ್ನೋದನ್ನ ಮಾಹಿತಿ ಕೊಡಿ ಮಾಧ್ಯಮದಲ್ಲಿ. ಈ ಹಿಂದೆ ಜಯನಗರದಲ್ಲಿ 3 ಗಾಡಿ ಕೇಸ್ ಹಾಕಿದಾಗ ಅವತ್ತು ನಾವು ಕೇಳಿದ್ದಿದೆ, ಡ್ರೈವರ್ ಮೇಲೆ ಯಾಕೆ ಕೇಸ್ ಹಾಕ್ತೀರಾ? ಲೈಸೆನ್ಸೇ ಪಡಿದೆ ಆಪ್ ಅನ್ನ ಬಿಟ್ಟಿರೋಂತ ಬೋಳಿ ಮಕ್ಕಳಿಗೆ ಆ ಕಂಪನಿಗಳ ಮೇಲೆ ಹೋಗಿ ಕೇಸ್ ಹಾಕಿ ನಮ್ಮ ಮೇಲೆ ಏನಕ್ಕೆ ಕೇಸ್ ಹಾಕ್ತೀರಾ ಅಂತ ಅವತ್ತು ಹೇಳಿದ್ರು. ಈಗಲೂ ಮಾಧ್ಯಮದಲ್ಲಿ ಬರ್ತಾ ಇರೋದೇನು, ಕಾನೂನು ಬಾಹಿರವಾದಂತ ಚಟುವಟಿಕೆಗಳನ್ನ ಮಾಡಿದ್ರೆ ಯಾರೇ ಮಾಡಿದ್ರು ತಪ್ಪು ಅಲ್ವಾ? ಕಾನೂನು ಬಾಹಿರವಾಗಿರುವಂತ ಚಟುವಟಿಕೆಗಳನ್ನ ಮಾಡಿದ್ರೆ ಯಾರೇ ಮಾಡಿದ್ರು ತಪ್ಪು. ಆಟೋದವ್ರಿಗೂ ಕೂಡ ಅಗ್ರಿಗೇಟರ್ ಕಂಪನಿಗಳೇ ಬೇಡ, ನಮ್ಗೆ ಅಗ್ರಿಗೇಟರ್ ಕಂಪನಿಗಳೇ ಬೇಡ. ಬಂದ್ ಮಾಡಾಕ್ರಿ ನೀವು. ಅದು ಮೋಟರ್ ಕಾಯ್ದೆ ಅಡಿ ಬರೋದೇ ಇಲ್ಲ ತಾನೆ. ಬಂದ್ ಮಾಡಾಕಿ. ನಮ್ಗೆ ಆಟೋ ಡ್ರೈವರ್ಗೆ ಯಾರು ಅಗ್ರಿಗೇಟರ್ ಲೈಸೆನ್ಸೇ ಬೇಡ, ಅಗ್ರಿಗೇಟರ್ ಆಪ್ಗಳೇ ಬೇಡ. ಈ ಮುಟ್ಟಾಳನ ಮಕ್ಕಳಿಗೆ ಎಷ್ಟು ಅಲ್ಲ, ನಮ್ಮ ಅವಿದ್ಯಾವಂತರ ಸ್ವಾಮಿ. ಸ್ವಲ್ಪ ಜ್ಞಾನ ಇದೆ ಅಷ್ಟೇ. ನಾವು ಎಲ್ಲೋ ಮಾಧ್ಯಮದಲ್ಲಿ ನೋಡ್ಕೊಂಡು ಅದಕ್ಕೆ ಲೈಸೆನ್ಸ್ ಪಡೆದಿಲ್ಲ, ಅವ್ರು ಇಂಥವ್ರು ಲೈಸೆನ್ಸ್ ಪಡೆದಿಲ್ಲ, ಲೈಸೆನ್ಸ್ ಕೊಡಿ ಅಂತ ಅಪ್ಲೈ ಮಾಡಿರೋದು ಕೋರ್ಟ್ ಅಲ್ಲಿ. ಎಷ್ಟೋ ಚಾಲಕರಿಗೆ ಮಾಹಿತಿ ಗೊತ್ತಿಲ್ಲ. ನಮಗೆ ಅಗ್ರಿಗೇಟರ್ ಲೈಸೆನ್ಸ್ ಕೊಡಿ ಅಂತ ಅಪ್ಲೈ ಮಾಡಿರೋದು. ಆಟೋದವರಿಗೆ ಅಗ್ರಿಗೇಟರ್ ಲೈಸೆನ್ಸ್ ಬರೋದಿಲ್ಲ. ಇದೆಲ್ಲ ಚಾಲಕರು ತಿಳ್ಕೊಳ್ಳಿ. ಈ ಮುಟ್ಟಾಳ್ರು ನಮ್ಮ ಕಿವಿಗೆ ತಾವ್ರೆ ಇಡ್ತಾರೆ, ಲಾಲ್ಬಾಗ್ ಇಡ್ತಾರೆ ಅಂದ್ರೆ ನಾವೆಲ್ಲ ಕೇಳ್ಕೊಂಡು ಸುಮ್ಮನಿರೋದಕ್ಕಾಗೋದಿಲ್ಲ. ಇನ್ಮೇಲೆ ಈ ಯಾರ್ಯಾರು ಅಗ್ರಿಗೇಟರ್ ಲೈಸೆನ್ಸ್ ಪಡೆದಿದ್ದಾರೆ, ನಮ್ಮ ಯಾತ್ರಿನೂ ಸಹ ಹೇಳ್ತಾ ಇದ್ದೀನಿ, ನಮ್ಮ ಯಾತ್ರೆ ಆಗಿರ್ಲಿ ಲೈಸೆನ್ಸ್ ಪಡೆದಿಲ್ಲ. ರ್ಯಾಪಿಡೋನು ಲೈಸೆನ್ಸ್ಗೆ ಅಪ್ಲೈ ಮಾಡಿದಾನೆ, ಊಬರನು ಅಪ್ಲೈ ಮಾಡಿದಾನೆ, ಓಲಾದನು ಆಲ್ರೆಡಿ ಅಪ್ಲೈ ಮಾಡಿ ಅದ್ರಲ್ಲಿ ಸೋತು ಅವನ ಅಗ್ರಿಗೇಟರ್ ಲೈಸೆನ್ಸ್ ವ್ಯಾಲಿಡಿಟಿನೇ ಮುಗಿದೋಯ್ತು. ಅವನ್ ರಿನ್ಯೂವಲೇ ಮಾಡ್ಕೊಂಡಿಲ್ಲ. ಇಂಥ ಸಣ್ಣ ಪುಟ್ಟ ಮಾಹಿತಿಗಳು ಚಾಲಕರಿಗೆ ಗೊತ್ತಿರ್ಬೇಕಾದ್ರೆ ಈ ಮುಟ್ಟಾಳ್ರು ಓದಿ ಬಂದು ಅಲ್ಲಿ ಹೋಗಿ AC ರೂಮಲ್ಲಿ ಕುತ್ಕೊಂಡು ಸಂಬಳ ಬಿಟ್ಟಿಯಾಗಿ ಬರುತ್ತಲ್ಲ, ಸಂಬಳ ನಮ್ಮ ಟ್ಯಾಕ್ಸ್ ತೆರಿಗೆ ದುಡ್ಡಲ್ಲಿ, ನಮ್ಮ ದುಡ್ಡಲ್ಲಿ ನೀವು ಸಂಬಳ ಬಿಟ್ಟಿಯಾಗಿ ತಗೊಂಡು ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡು ಸರ್ಕಾರದ ವಾಹನಗಳಲ್ಲಿ ಬಂದ್ಕೊಂಡು AC ರೂಮಲ್ಲಿ ಜಮ್ ಅಂತ ಕುತ್ಕೊಂಡು 9 ಗಂಟೆಗೆ ಆಫೀಸಿಗೆ ಬರ್ಬೇಕಾದ್ರೆ ನಾವೇನಾದ್ರೂ ಲೆಟರ್ ಕೊಡಬೇಕು ಅಂತ ನಾವು 9-10 ಗಂಟೆಗೆ ನಾವು ಆಫೀಸ್ ಹತ್ರ ನಿಂತಿದ್ರೆ ಬರ್ತಾರೆ ಅಲ್ಲಾಡಿಸ್ಕೊಂಡು 11:30ಗೆ RTO ಅಧಿಕಾರಿಗಳು. 11:30ಗೆ ಬಂದು ಸಿಸ್ಟಮ್ ಮುಂದೆ 1 ಅವರ್ ಕುತ್ಕೊಂಡು ಆಮೇಲೆ ಊಟಕ್ಕೆ ಅಂತ ಹೋದ್ರೆ ಇನ್ನು 4 ಗಂಟೆ 5 ಗಂಟೆ ಬಂದ್ರೆ ಬಂದ, ಇಲ್ಲ ಅಂದ್ರೆ ಇಲ್ಲ. ಸಂಬಳ ಯಾರು ಕೊಡ್ತಾ ಇರೋದು? ನಮ್ಮಂತ ಆಟೋ ಚಾಲಕರು, ಕ್ಯಾಬ್ ಚಾಲಕರ ತೆರಿಗೆ ದುಡ್ಡಲ್ಲಿ ಸಂಬಳ ತಿಂತಾ ಇರೋದು. ನೀವು ಆ ತಿನ್ನೋ ಅನ್ನಕ್ಕಾದ್ರೂ ನಿಯತ್ತಾಗಿ ಕೆಲಸ ಮಾಡುವಂತ ಕಲೀರಿ. ಅಗ್ರಿಗೇಟರ್ ಕಂಪನಿಗಳಿಂದ ಮಾಸಿಕವಾಗಿ ನೀವು ಎಷ್ಟೆಷ್ಟು ಪಡಿತಿದ್ದೀರಾ, ಯಾರ್ಯಾರು ಬೆನಾಮಿ ಆಸ್ತಿಗಳಲ್ಲಿ ಎಷ್ಟೆಷ್ಟು ತಗೊಂಡಿದ್ದೀರಾ, ಯಾರ್ಯಾರ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕ್ಬೋದು. ನಾವು ನಿಮ್ಮ ಡ್ರೈವರ್ನ ಇಟ್ಕೊಂಡೆ ಕಲೆ ಹಾಕ್ಬೋದು. ಎಷ್ಟು ಅಂತ ನಾಟಕಗಳು ಮಾಡ್ತೀರಾ ಸಾರಿಗೆ ಅಧಿಕಾರಿಗಳು? ಎಷ್ಟು ಅಂತ ನಾಟಕಗಳು ಕೇಳ್ತಾ ಇರ್ಬೇಕು ನಾವು ಕಿವಿ ಕೊಟ್ಟು. ಮುಟ್ಟಾಳ್ರ ನಿಮಗೆ ಸಂಬಳ ಕೊಡ್ತಾ ಇರೋದು ನಾವು, ನೀವು ಅನ್ನ ತಿಂತಾ ಇರೋದು ನಮ್ಮ ದುಡ್ಡಲ್ಲಿ. ಆ ದುಡ್ಡಿಗೆ ಆ ಒಂದು ತುತ್ತು ಅನ್ನಕ್ಕಾದ್ರೂ ನಿಯತ್ತಾಗಿ ಕೆಲಸ ಮಾಡಿ. ಅಗ್ರಿಗೇಟರ್ ಲೈಸೆನ್ಸೇ ಕೊಟ್ಟಿಲ್ಲ ಅಂತ ಹೇಳ್ತೀರಾ? ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲದೆ ಅವನ್ ಹೆಂಗ್ ಮಾಡ್ತಾನೆ? ನಾವು DL ಇಲ್ಲ ಅಂದ್ರೆ ಗಾಡಿ ಓಡಿಸ್ರೆ ಬಿಡ್ತೀರಾ ನೀವು? ಒಂದು ಟ್ಯಾಕ್ಸ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಬಿಡ್ತೀರಾ? ಪುಕ್ಸಟ್ಟೆ ಎಮೋಷನ್ ಟೆಸ್ಟ್ ಇಲ್ಲ ಅಂದ್ರೆ ಕನಕಪುರ ರೋಡಲ್ಲಿ ಬಿಡಲ್ಲ ಗಾಡಿಗಳನ್ನ. ಯಾವ ಕತೆ ಕಟ್ತೀರಾ ನೀವೆಲ್ಲ? ಸಾರಿಗೆ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ, ಯಾವನ್ ಅಗ್ರಿಗೇಟರ್ ಲೈಸೆನ್ಸ್ ಪಡೆದಿಲ್ವೋ ಆ ಆಪ್ಗಳು ಬಂದಾಗಬೇಕು.
ಈ ಹಿಂದೆ ನಮ್ಮ ಖಾಸಗಿ ಒಕ್ಕೂಟದ ನಟರಾಜ್ ಶರ್ಮಾ ಸರ್, ಅಧ್ಯಕ್ಷರಾದಂತ ನಟರಾಜ್ ಶರ್ಮಾ ಸರ್ ಹೇಳಿದಿರ್ತಾನೆ, ಕಾನೂನು ಬಾಹಿರವಾಗಿ ನೀವು ಒಂದು ಯಾವ್ದು ಒಂದು ಸೈಬರ್ ಸೆಂಟರ್ಗೆ ಇದು ಕಾನೂನು ರೀತಿಯಲ್ಲಿ ಲೈಸೆನ್ಸೇ ಪಡೆದಿಲ್ಲ ಅನ್ಬೇಕಾದ್ರೆ ಆ ಸೈಬರ್ ಸೆಂಟರ್ಗೆ ಆದ್ರೂ ಕೊಟ್ಟು ಲೈಸೆನ್ಸ್ ಇಲ್ಲದೆ ಇರೋಂತ ಅಗ್ರಿಕೇಟರ್ ಕಂಪನಿಗಳು ಮುಚ್ಚೋದಕ್ಕೆ ಏನ್ ಕಷ್ಟ ನಿಮ್ಗೆ? ಕೋರ್ಟ್ಗೆ ಹಾಕೊಂಡ್ರದು ಒಬ್ಬ, ಇನ್ನು 108 ಬರ್ತಾ ಇದಾವಲ್ಲ ಆಪ್ಗಳು, ಅಗ್ರಿಕೇಟರ್ ಆಪ್ಗಳು ಅಂತ. ಬೋಳಿ ಮಕ್ಕಳು ನಾನು ನಿಮ್ಮನ್ನೊಂದು ಕೇಳ್ತೀನಿ, ಅಗ್ರಿಕೇಟರ್ ಕಂಪನಿಗಳಿಗೆ ಲೈಸೆನ್ಸ್ ನ ಕೊಡಬೇಕು ಕೊಡಬಾರದು ಅಂತ ಯಾರು ನಿರ್ಧಾರ ಮಾಡಬೇಕು? ನೀವಾ? ಸಂಘ ಸಂಘಟನೆಗಳನ್ನ ಕರೆದು, ಅಧ್ಯಕ್ಷರನ್ನ ಕರೆದು, ಈ ತರ ಒಂದು ಅಗ್ರಿಕೇಟರ್ ಆಪ್ ಇದೆ, ಸಾರ್ವಜನಿಕರಿಗೂ ಹಿತ ಸೇವೆ ಸಿಗುತ್ತೆ, ಮತ್ತೆ ಚಾಲಕರಿಗೂ ಒಂದು ಒಳ್ಳೆ ರೀತಿಯಾದಂತಹ ಸೇವೆ ಇದೆ, ಪ್ಲಾಟ್ಫಾರ್ಮ್ ಇದು ನಿಮ್ಗೆ. ಈ ಅಗ್ರಿಕೇಟರ್ ಲೈಸೆನ್ಸ್ ಕೊಡಬೇಕಾ ಬೇಡವಾ ಅಂತ ಸಂಘ ಸಂಘಟನೆಯ ನಾಯಕರನ್ನ ಸಭೆ ಕರೆದು, ಆ ಅಗ್ರಿಕೇಟರ್ ಲೈಸೆನ್ಸ್ ಪಡೆಯುವಂತ ವ್ಯಕ್ತಿನ ಕರೆದು ಸಭೆ ಮಾಡಿ ಅವರಿಗೆ ಲೈಸೆನ್ಸ್ ಕೊಡಬೇಕು. ಲೈಸೆನ್ಸ್ ಕೊಡೋದಕ್ಕೆ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದಾನ ಪರ್ಮಿಷನ್? ಸಾರ್ವಜನಿಕರಿಗೆ ಹಿತವಾಗುವಂತ, ಅಂದ್ರೆ ಪ್ರಯಾಣಿಕರಿಗೆ ಸೌಜನ್ಯತೆ ಇರುವಂತ ಒಂದು ಆಪ್ ಅನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಸಂಘ ಸಂಘಟನೆಗೆ ಸಂಬಂಧಪಟ್ಟ, ಕ್ಯಾಬ್ಗೆ ಒಂದು ಅಗ್ರಿಕೇಟರ್ ಲೈಸೆನ್ಸ್ ಬರುತ್ತೆ ಅನ್ನೋದಾದ್ರೆ ಕ್ಯಾಬ್ ಸಂಘಟನೆಗಳಿಗೆ ಸಂಬಂಧಪಟ್ಟ ಅಧ್ಯಕ್ಷರನ್ನ ಕರೆದು ಅವರ ಒಪ್ಪಿಗೆ ಪಡೆದು ಅದರಲ್ಲಿ ಆಗು ಹೋಗುವ ಅನುಕೂಲಗಳೇನೋ ಅನಾನುಕೂಲಗಳೇನೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಾದ್ಮೇಲೆ ಅಗ್ರಿಕೇಟರ್ ಲೈಸೆನ್ಸ್ ಕೊಡಬೇಕು. ಯಾವನಪ್ಪ ಕರೆದಿದ್ದೀರಾ ಸಭೆನ? ಯಾವ್ಯಾವ ಅಧ್ಯಕ್ಷರನ್ನ ಕರೆದಿದ್ದೀರಾ ಸಭೆನ ಅಗ್ರಿಕೇಟರ್ ಲೈಸೆನ್ಸ್ ಕೊಡೋದಕ್ಕೆ? ನಿಮ್ಮಿಷ್ಟಕ್ಕೆ ನೀವು ಲೈಸೆನ್ಸ್ ಕೊಡೋದಕ್ಕೆ ನಿಮ್ಮನ್ನ ಅಲ್ಲಿ ಕೂರಿಸಿರೋದು. ಮುಟ್ಟಾಳ್ರ ತರ ಕೆಲವರಿಗೆ, ನಮಗೂ ಸ್ವಲ್ಪ ಕಾನೂನು ಅರಿವಿದೆ. ಸಂಬಂಧಪಟ್ಟ ಇಲಾಖೆಯ, ಈಗ ಒಂದು ಏನು ನೀವು ಇವಾಗ ಮೆಟ್ರೋ ಟ್ರೈನ್ ರೇಟ್ ಜಾಸ್ತಿ ಮಾಡಿದಿರಲ್ಲ, ಸಭೆ ಕರೆದು ಅದಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಅಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ತಾನೇ ರೇಟ್ ಜಾಸ್ತಿ ಮಾಡಿದ್ರಿ. ಅದೇ ರೀತಿ ಅಗ್ರಿಕೇಟರ್ ಲೈಸೆನ್ಸ್ ಕೊಡೋದಕ್ಕೆ ಸಂಬಂಧಪಟ್ಟ ಕ್ಯಾಬ್ ಆಗಿರ್ಲಿ, ಆಟೋ ಆಗಿರ್ಲಿ, ಸಂಬಂಧಪಟ್ಟ ಸಂಘ ಸಂಘಟನೆಗಳಿಗೆ ನೋಟಿಸ್ ಕಳಿಸಿ ಆ ಸದಸ್ಯರ ಅಧ್ಯಕ್ಷರುಗಳನ್ನೆಲ್ಲ ಕರೆದು ಅವ್ರ ಒಪ್ಪಿಗೆ ಪಡೆದು ಸಾರ್ವಜನಿಕರಿಗೆ ಏನು ಅನುಕೂಲ, ಡ್ರೈವರ್ಗಳಿಗೆ ಏನು ಅನುಕೂಲ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನೀವು ಲೈಸೆನ್ಸ್ ಕೊಡಬೇಕು. ನಿಮ್ ಇಷ್ಟ ಬಂದಂಗೆ ಕೊಡೋದಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿ ಕೂರಿಸಿಲ್ಲ ಸರ್ವಾಧಿಕಾರಿ ತರ. ಇದನ್ನ ಎಚ್ಚರಿಸ್ತಾ ಇದ್ದೀನಿ. ಸಂಘ ಸಂಘಟನೆಯ ನಾಯಕರು ಕೂಡ ಇನ್ನು ಮುಂದೆ ಇದನ್ನ ಪ್ರಶ್ನೆ ಮಾಡಿ. ಯಾವ್ದಾವ್ದೋ 3 ಮುಕ್ಕಾಲಕ್ಕೆ ಬರ್ತಾ ಇರೋ ಆಪ್ಗಳು, ಸಾವಿರಾರು ಆಪ್ಗಳು ಬರೋದು ಬೇಕಾಗಿಲ್ಲ ನಮ್ಗೆ. ಲೈಸೆನ್ಸ್ ಹೊಂದಿರುವಂತ ಒಂದು ಅಗ್ರಿಕೇಟರ್ ಲೈಸೆನ್ಸ್ ಇದ್ರೆ ಸಾಕು. ಯಾವನೋ ಒಬ್ಬ ಇದನ್ನ ಒಂದು ಅಗ್ರಿಕೇಟರ್, ಅವನಿಗೆ ಬೆಂಬಲ ಕೊಡೋಣ. ಅಗ್ರಿಕೇಟರ್ ಲೈಸೆನ್ಸ್ ಪಡೆದಿರೋನಿಗೆ ಬೆಂಬಲ ಕೊಡೋಣ. ಅಪ್ಲೈ ಮಾಡಿದವನಿಗೆಲ್ಲ ಇಲ್ಲ. ನಾನು ಎಲ್ಲೆಲ್ಗೆ ಅಪ್ಲೈ ಮಾಡಿಯೇನೆ, ನಾನು 10 ಜನ ಗಾಡಿಲಿ ಕೂರ್ಸ್ಕೊಂಡು ನಾನು ಕಾರ್ ಹೋಗ್ತಾ ಇದ್ದೇನೆ, ಯಾವನಾದ್ರೂ RTO ಹಿಡಿದಾಗ ನಾವು ಎಲ್ಲೆಲ್ಲಿ ತಗೊಂಡಿದೀವಿ ಅಂತ ತೋರ್ಸಕ್ಕಾಗತ್ತಾ? ಕೋರ್ಟ್ಗೆ ಹಾಕೊಂಡಿದೀನಿ ಅಂತ ಹೇಳ್ಬೋದು ಅವನು. ಕೋರ್ಟ್ಗೆ ನಾನು ಲೈಸೆನ್ಸ್ ಅಪ್ಲೈ ಮಾಡಿದೀನಿ ಅಂತ. ಲೈಸೆನ್ಸ್ ಪಡೆದಿದ್ರೆ ಅವನು ಬಹಿರಂಗವಾಗಿ ಮಾಧ್ಯಮದ ಮುಖಾಂತರ ಕೊಟ್ಟಂತ ಲೈಸೆನ್ಸ್ ಕೊಟ್ಟಂತ ಆ ಮಗನಿಗೂ ಹೇಳ್ತೀನಿ, ಲೈಸೆನ್ಸ್ ಪಡೆದಿರೋನ್ಗೂ ಹೇಳ್ತೀನಿ, ಬಹಿರಂಗವಾಗಿ ಮಾಧ್ಯಮದಲ್ಲಿ ಬಂದು ಕೂತ್ಕೊಂಡು ಇಂಥವ್ರ ಲೈಸೆನ್ಸ್ ಪಡೆದಿದ್ದಾರೆ, ಲೈಸೆನ್ಸ್ ನಂಬರ್ ಇದು, ರಿಜಿಸ್ಟರ್ ನಂಬರ್ ಇದು, ಇಂಥ ದಿನದಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ, ಅವ್ರ ವ್ಯಾಲಿಡಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಬಹಿರಂಗ ಪಡಿಸ್ಲಿ. ತಾಕತ್ತಿದ್ರೆ, ಸಾರಿಗೆ ಅಧಿಕಾರಿಗಳಿಗೆ ಹೇಳ್ತಾ ಇರಿ, ತಾಕತ್ತಿದ್ರೆ ಲೈಸೆನ್ಸ್ ಪಡೆದೋದು ಯಾವ ಅಗ್ರಿಕೇಟರ್ ಲೈಸೆನ್ಸ್ ಪಡೆದಿದೆ, ಯಾವ ಅಗ್ರಿಕೇಟರ್ ಲೈಸೆನ್ಸ್ ಪಡೆದಿಲ್ಲ ಅನ್ನೋದನ್ನ ಬಹಿರಂಗ ಪಡಿಸಿ. ಸುಮ್ಮನೆ ಕುತ್ಕೊಂಡು AC ರೂಮಲ್ಲಿ ಸಂಬಳ ಬಿಟ್ಟಿಯಾಗಿ ಬರ್ತಾ ಇದೆ, ಸಂಬಳ ತಿಂತಾ ಇದೀವಿ, ಸಂಬಳ ತಗೊಂತಾ ಇದೀವಿ, ನಮಗೇನು ಐಷಾರಾಮಿ ಜೀವನ. ಮಳೆಯಲ್ಲಿ, ಗಾಳಿಯಲ್ಲಿ, ಬಿಸಿಲಲ್ಲಿ ಬೆವರು ಸುರಿಸೋದು ಆಟೋ ಡ್ರೈವರು, ಕ್ಯಾಬ್ ಡ್ರೈವರು. ನಮ್ಮ ಟ್ಯಾಕ್ಸು ಮುಟ್ಟಾಳ್ರಿಗೆ ಇದು ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ನನ್ನ ಫಿಲ್ಟ್ರೇ ಇರೋದಿಲ್ಲ. ಕೇಸ್ ಹಾಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ನಾವು ಜೀವನ ಮಾಡಿ 3 ಹೊತ್ತು ಊಟ ಮಾಡೋದಕ್ಕೂ ಕಷ್ಟವಾಗಿದೆ. ಬೇಕಾದ್ರೆ ಜೈಲಲ್ಲಿ ಹೋಗಿ 3 ಹೊತ್ತು ಊಟ ಮಾಡ್ಬೋದು. ಏನ್ ಕೇಸ್ ಹಾಕೊಂತೀರೋ ಹಾಕೊಳ್ರಿ. ಇನ್ನು ಮುಂದೆ ನಾಲ್ಗೆಗೂ ಬಾಯಿಗೂ ಫಿಲ್ಟ್ರೇ ಇರಲ್ಲ. ಅನ್ಸಿದ್ ಮಾತಾಡ್ಬಿಡ್ತೀನಿ. ಲೈಸೆನ್ಸ್ ಪಡೆದಿರೋ ಅಗ್ರಿಕೇಟರ್ ಕಂಪನಿ ಮಾತ್ರ ಓಡಬೇಕು. ಲೈಸೆನ್ಸ್ ಪಡೆದಿರೋ ಅಗ್ರಿಕೇಟರ್ ಕಂಪನಿಗಳು ಪೂರ್ತಿ ಬಂದಾಗಬೇಕು. ಚಾಲಕರೇ, ಇದಕ್ಕೂ ಯಾರು ಬ್ಯಾಡ್ ಕಾಮೆಂಟ್ ಹಾಕಕ್ ಹೋಗ್ಬೇಡಿ. ನಿಮಗ್ ನಾನು ಕೆಲವು ಮಾಹಿತಿಗಳನ್ನ ತಿಳಿಸ್ತಾ ಇರೋದು. ಶೇರ್ ಹೋಲ್ಡರು, ಈ ಕಂಪನಿಗಳಿಗೆಲ್ಲ ಏನ್ ಯಾರ್ಯಾರು ಶೇರ್ ಆಗ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಕುಳಗಳು. ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಕೊಂತಾರೆ, ಹೆಂಗ್ ಬೇಕಾದ್ರೂ ಇರ್ತಾರೆ. ಬಡಪಾಯಿಗಳು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ನೋಡಿ. ಈಗ ಕೆಲವೊಂದು ಅಗ್ರಿಕೇಟರ್ ಆಪ್ಗಳು ನೋಡ್ತಾ ಇದ್ದೀನಿ. ಈಗ ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ. ಊಬರ್ ಅಲ್ಲಿ 9 ರೂಪಾಯಿ 10 ರೂಪಾಯಿ ಕೊಡ್ತಿದ್ದಾನ್ರಿ ಕಿಲೋಮೀಟರ್ಗೆ. 100 ರೂಪಾಯಿ ಒಂದು ಡೀಸೆಲ್. ಈಗ 90 ರೂಪಾಯಿ ಡೀಸೆಲ್. ಇಂಥ ಗಾಡಿಗಳೆಲ್ಲ 20 ಕಿಲೋಮೀಟರ್ ಮೈಲೇಜ್ ಕೊಡೋದು ಹೆಚ್ಚು ಸಿಟಿ ಒಳಗಡೆ. 200 ರೂಪಾಯಿ ಬಾಡಿಗೆ ಹೋಗಿ, 20 ಕಿಲೋಮೀಟರ್ ಬಾಡಿಗೆ ಹೋಗಿ, 100 ರೂಪಾಯಿ ಡೀಸೆಲ್ಗೆ ಹೋಗಿ, ಇನ್ನು 100 ರೂಪಾಯಿ ನನ್ನ ಊಟ ತಿಂಡಿ ಖರ್ಚಾದ್ರೆ ನಾನು ಮನೆಗೆ ಏನ್ ತಗೊಂಡೋಗ್ಲಿ? ಖಂಡಿತ ಇದ್ರ ಬಗ್ಗೆ ಸಂಬಂಧಪಟ್ಟ ಸಂಘ ಸಂಘಟನೆಯ ನಾಯಕರು, ರ್ಯಾಪಿಡೋ
ಒಂದೇ ಅಲ್ಲ, ನಮ್ಗೆ ಈ ಪಡಂಬೂತುಗಳು ಲೈಸೆನ್ಸ್ ಪಡೆದೇ ಇರೋಂತ ಯಾವ ಅಗ್ರಿಕೇಟರ್ ಆಪ್ ಇರಬಾರ್ದು. ದಯವಿಟ್ಟು ಸಂಬಂಧಪಟ್ಟ ಅಧ್ಯಕ್ಷರುಗಳು ಇದ್ರ ಬಗ್ಗೆ ಸಾರಿಗೆ ಅಧಿಕಾರಿಗಳ ಹತ್ರ ಹೋಗಿ ಆ ಲೈಸೆನ್ಸ್ ಯಾವನೇ ಪಡೆದಿದ್ದಾನೆ ಯಾವನೇ ಪಡೆದಿಲ್ಲ ಮಾಹಿತಿ ಕಲೆ ಹಾಕಿ ಅಂತದನ್ನ ಬಂದ್ ಮಾಡಕ್ ಹೇಳಿ, ಕೊಡಕ್ ಹೇಳಿ. ಸೈಬರ್ ಸೆಂಟರ್ ಕೊಟ್ಬಿಟ್ಟು ಅದು ಇಮಿಡಿಯೇಟ್ ಆಗಿ ಬಂದ್ ಆಗಬೇಕು. ಕಾನೂನು ಎಲ್ರಿಗೂ ಒಂದೇ, ಅವ್ರ ಅಪ್ಪಂದಲ್ಲ ಕಾನೂನು. ರಾಜಕೀಯ ನಾಯಕರಿಗೊಂದು ಕಾನೂನಂತೆ, ಸಿನಿಮಾ ನಟರಿಗೊಂದು ಕಾನೂನಂತೆ, ನಮಗೆ ಇನ್ನೊಂದು ಕಾನೂನಂತೆ. ದಯವಿಟ್ಟು ನಮಗೂ ಕೋರ್ಟ್ ಅನ್ನ ರಚನೆ ಮಾಡಿಬಿಟ್ಟು ನಮಗೆ ಆದಷ್ಟು ಬೇಗ ನ್ಯಾಯಾಧೀಶರಿಂದ ನಮಗೆ ನ್ಯಾಯ ಬರಬೇಕು, ಆದಷ್ಟು ಬೇಗ. ಯಾಕೆಂದ್ರೆ ಸಾರ್ವಜನಿಕರ ವರ್ಗ ಕೂಡ ಒಂದು ವರ್ಗನೇ, ಸಾರ್ವಜನಿಕರ ವರ್ಗನೂ ಕೂಡ ಒಂದು ಸಮುದಾಯನೇ. ಚಾಲಕರು ನೇಣು ಹಾಕೊಂಡು ಸಾಯ್ತಾ ಇದಾರೆ. ಈ ನನ್ನ ಮಕ್ಕಳಿಗೆ ಏನ್ ಗೊತ್ತು? ಎ ಸಿ ರೂಮಲ್ಲಿ ಕುತ್ಕೊಂಡು ಅರಟೆ ಹೊಡ್ಕೊಂಡು ಒಂದು ಫೋನ್ ಹಿಡ್ಕೊಂಡು ಅರ್ಧ ಗಂಟೆ ಅವಾಗ ನಿಂತಿರ್ತಾನೆ. ನಾವು ಅಲ್ಲಿ ಹೋಗಿ ಒಂದು ಲೆಟರ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಲ್ಲಿ ಅರ್ಧ ಗಂಟೆ ನಿಂತ್ಕೋಬೇಕು. ಇಂಥ ಅಧಿಕಾರಿಗಳಿದ್ದಾರೆ. ಸಾರ್ವಜನಿಕರ ಸೇವೆಗೆ ಅಂತ ಬಂದಿರೋ ಸಾರ್ವಜನಿಕರ ಸರ್ಕಾರಿ ಅಧಿಕಾರಿಗಳು ಬಂದಂತ ಸಂಘ ಸಂಘಟನೆಗಳಾಗಿರ್ಲಿ, ಒಬ್ಬ ಕಾಮನ್ ಮ್ಯಾನ್ ಚಾಲಕನಾಗಿರ್ಲಿ, ಅವನು ಫಸ್ಟ್ ಅವನ ಕಷ್ಟ ಏನು, ಅವನ ಪರಿಹಾರ ಏನು ಅಂತ ಕೇಳಬೇಕು, ಅದನ್ನ ಬಗೆಹರಿಸಬೇಕು. ಅದು ಬಿಟ್ಟು ಲೈಸೆನ್ಸ್ ಕೊಟ್ಟಿದ್ದೀನಿ ಯಾರಪ್ಪನ ಕೇಳಿಲ್ಲ ಲೈಸೆನ್ಸ್ ಕೊಟ್ಟೆ ನೀನು? ಸಂಬಂಧಪಟ್ಟ ಸಂಘಟನೆಗಳನ್ನ ಯಾಕೆ ಕರೀಲಿಲ್ಲ? ದಯವಿಟ್ಟು ಇದ್ರ ಬಗ್ಗೆ ಎಲ್ಲಾ ಚಾಲಕರು ಜಾಗೃತಿ ವಹಿಸಿ. ಲೈಸೆನ್ಸ್ ಯಾವನ್ ಅಗ್ರಿಕೇಟರ್ ಪಡೆದಿಲ್ವೋ ಅದ್ರ ಮಾಹಿತಿ ಕಲೆ ಹಾಕಿ, ಅವ್ನ್ ಲೈಸೆನ್ಸ್ ಕೊಟ್ಟವನ್ ಯಾವನು ಅನ್ನೋದನ್ನ ಮಾಹಿತಿ ಕಲೆ ಹಾಕಿ, ಎಷ್ಟು ಲಂಚ ಪಡೆದ, ಎಲ್ಲೆಲ್ಲಿ ಸೂಟ್ ಕೇಸ್ ತಗೊಂಡಿದ್ದಾನೆ, ಯಾವ್ಯಾವ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿದ್ದಾನೆ, ಸಾರಿಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಕಲೆ ಹಾಕ್ಬಿಡ್ಬೇಕಾದ್ರೆ ಅವ್ರನ್ನ ಬಹಿರಂಗವಾಗಿ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಬಕೆಟ್ ಇಟ್ಕೊಂಡು ಅಗ್ರಿಕೇಟರ್ ಕಂಪನಿಗಳನ್ನ ಬಕೆಟ್ ಇಟ್ಕೊಂಡು ಅಲ್ಲೇ ಇದ್ಬಿಡಿ. ಯುವಕರಿದ್ದಾರೆ, ಎಷ್ಟೆಷ್ಟೋ ಓದಿ ವಿದ್ಯಾಭ್ಯಾಸ ಮಾಡಿ ಕೆಲಸ ಇಲ್ಲದೆ ಇರುವಂತ ಯುವಕರಿದ್ದಾರೆ. ಅಂತವ್ರಿಗಾದ್ರೂ ನಿಮ್ ಕೆಲಸ ಬಿಟ್ಕೊಡಿ. ಪ್ರಾಮಾಣಿಕವಾಗಿ ಬೆನ್ನು ಮೂಳೆ ಬಗ್ಸಿ ಕೆಲಸ ಮಾಡ್ತಾರೆ. ದಯವಿಟ್ಟು ಎಲ್ಲಾ ಚಾಲಕರಿಗೂ ನಾನು ಕೇಳೋದಷ್ಟೇ, ಅಗ್ರಿಕೇಟರ್ ಲೈಸೆನ್ಸ್ ನಮ್ಮ ಆಟೋಗೆ ಅನ್ವಯ ಆಗೋದಿಲ್ಲ. ಅಗ್ರಿಕೇಟರ್ ಲೈಸೆನ್ಸ್ ಪಡೆದೇ ಇರುವಂತ ಆಪ್ಗಳನ್ನ ಯಾರು ಬಳಸಕ್ ಹೋಗ್ಬೇಡಿ ಅಂದ್ರೆ ಈಗಿರೋ ಪರಿಸ್ಥಿತಿಗೆ ನನಗೆ ಅದ್ ಬಿಟ್ರೆ ಇದಿಲ್ಲ, ಇದ್ ಬಿಟ್ರೆ ಅದಿಲ್ಲ ಅಂತ ತುಂಬಾ ಗೊಂದಲ. ಲೈಸೆನ್ಸ್ ಇಲ್ಲದೆ ಇರುವಂತ ಅಗ್ರಿಕೇಟರ್ ಕಂಪನ್ನ ಬಂದ್ ಮಾಡೋದಕ್ಕೆ ಒತ್ತಾಯ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಂತ, ಮತ್ತೆ ಇನ್ನೊಂದು ವಿಡಿಯೋ ಇದೆ. ಖಂಡಿತ ಈ ಅಗ್ರಿಕೇಟರ್ ಕಂಪನಿಗಳದ್ದು ಒಂದೇ ಅಲ್ಲ, ಸಾರಿಗೆ ಅಧಿಕಾರಿಗಳು ಲಜ್ಜೆಗೆಟ್ಟ ಸಾರಿಗೆ ಅಧಿಕಾರಿಗಳು, ಅಗ್ರಿಕೇಟರ್ ಗುಲಾಮ ಸಾರಿಗೆ ಅಧಿಕಾರಿಗಳು, ಇವ್ರ ಬಗ್ಗೆ ಇನ್ನೂ ಬಂಡವಾಳನ ಬಯಲ್ಗೆಳಿತಾನೆ ಇರ್ತೀನಿ. ಇನ್ನು ಮುಂದೆ ನಂದು ಇದೇ ಕೆಲಸ ಆಗಿರುತ್ತೆ. ಸಾಧ್ಯ ಆದಷ್ಟು ನನಗೆ ಬೆಂಬಲ ಕೊಡಿ. ಧನ್ಯವಾದ.